ನನಗೆ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇವ್ನು ಅದೇನು ನೋಡಿದ್ನೋ ಗೊತ್ತಿಲ್ಲ, ಕಾಡಲ್ಲಿ ಇದ್ದಕ್ಕಿದ್ದಂಗೆ ಒಂಥರ ಅಲ್ಲ. ಲೋಹಿತ್ 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 ನೀರಕ್ಕೆ ಶೋ, ನಾನು ಅದೇ ಹೇಳ್ದೆ, ಅಲ್ಲೆಲ್ಲ ಹೋಗೋದು ಬೇಡ, ಹಳೆ ದೇವಸ್ಥಾನ ಇದೆ ಅಲ್ಲೆಲ್ಲ ಹೋಗೋದು ಬೇಡ ಅಂತ ಹೇಳಿದೆ. ಇದು ನನ್ನ ಸ್ಪೆಷಾಲಿಟಿ, ಪೈನಾಪಲ್ ಚೀಸ್. ಚೆರಿ ಒಂದು ಮಿಸ್ ಆಗಿದೆ, ನಾಳೆ ತರ್ಸ್ಕೊತೀವಿ ಬಿಡಿ. ಓಕೆ, ನೀವು ನೆಕ್ಸ್ಟ್ ನೀವು ಬನ್ನಿ. ರಾಜಸ್ಥಾನ್ ಆನಿಯನ್ ಸ್ಪೆಷಲ್. ಓ, ಸಖತ್ ಮಾಡಿದ್ರ ನೀವು. ಸೂಪರ್. ಕೈಯಲ್ಲಿ ಮಾಡಿದ್ದು ಸರ್, ಇದು ಹ್ಯಾಂಡ್ ಮೇಡ್ ಕಟಿಂಗ್. ಮೂಲಂಗಿ ಖಾರ. ನೀ ನೆಕ್ಸ್ಟ್ ಬಾರಪ್ಪ. ನೆಕ್ಸ್ಟ್ ಬಜ್ಜಿ ಬೋಂಡಗಳು, ನಮ್ಮ ಪುರಾತನ ಸ್ವಾದಿಷ್ಟ ತಿನಿಸುಗಳು. ಹೊಟ್ಟೆ ತುಂಬ ಪ್ರಕೃತಿಯ ಮಧ್ಯದಲ್ಲಿ ಟೀ ಮಾಡೋದು ಹೆಂಗೆ ಅಂತ ವೀರೇಶ್ ಅವರು ತೋರಿಸ್ಕೊತಾರೆ ನೋಡಿ. ಎಲ್ಲ ಏನೋ ಮಾಡಿದೀವಿ, ಇಲ್ಲಿ ಬಂದು ಟೀ ಮಾಡ್ತಾ ಇದೀವಿ. ಎಲ್ಲ ಕಡೆ ಪ್ಯಾಕೆಟ್ ಹಾಲು ತಂದು ಯಾವತ್ತೋ ಮಾಡಿ ಕರ್ದಿರೋ ಹಾಲು ಯಾವತ್ತೋ ಪ್ಯಾಕೆಟ್ ಆಗಿರುತ್ತೆ. ಬೆಳಗ್ಗೆ ಫ್ರೆಶ್ ಆಗಿ ಕರ್ದಿರೋಂಥ ಹಾಲು ಬೆಳಗಿನ ಇಲ್ಲೇ ಹಸೋಯ್ತು, ಫ್ರೆಶ್ ಆಗಿ ಅವ್ರು ಹೇಳೋದಕ್ಕೆ ಎಲ್ಲ ಕರೆದು ಕೊಟ್ಟರು. ಗಟ್ಟಿ ಹಾಲು ಟೀ ಮಾಡ್ತಾ ಇದೀವಿ. ಬನ್ನಿ ಫ್ರೆಂಡ್ಸ್, ಬನ್ನಿ ಟೀ ಕುಡಿಯೋಣ. ಬನ್ನಿ ಫ್ರೆಂಡ್ಸ್, ಸಖತ್ತಾಗಿರೋ ಟೀ ಕುಡಿಯೋಣ. ಬನ್ನಿ ಫ್ರೆಂಡ್ಸ್. ವಾವ್, ಟೀ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಕುಡಿಯೋದು ಹೆಂಗಿರುತ್ತೆ ಅಂತ ಕುಡಿದ್ಮೇಲೆ ಗೊತ್ತಾಗುತ್ತೆ. ಹೌದು ಫ್ರೆಂಡ್ಸ್. ಟೀ ರೆಡಿ ಅಲ್ಲಿದೆಯಲ್ಲಪ್ಪ. ಹೇಗಿದೆ ಟೀ ಎಲ್ಲ? ಸರ್ ಸೂಪರ್ ಆಗಿದೆ. ಆ್ಯಕ್ಚುಲಿ ಎಷ್ಟೊಂದು ಕಡೆ ಬ್ರ್ಯಾಂಡೆಡ್ ಟೀ ಎಲ್ಲ ಕುಡಿದಿದ್ದೀನಿ, ಈ ಟೀ ಮಾತ್ರ ಸೂಪರಾಗಿ ಮಾಡಿದ್ದಾರೆ. ಮತ್ತು ಹಾಲಿಗೆ ನೀರು ಜಾಸ್ತಿ ಹಾಕಿಲ್ಲ, ಹಾಲು ಒಂದು ಫ್ರೆಶ್ನೆಸ್ಸು ಮತ್ತು ಟೀದು ಸೂಪರ್. ಒಂದೊಂದು ಸಿಪ್ ಕೂಡ ಎಂಜಾಯ್ ಮಾಡ್ತಾ ಇದ್ದೀನಿ. ಜಾಸ್ತಿ ಡೌ ಮಾಡಬೇಡ, ನಿಜ ಹೇಳಿ. ಇವಾಗ ಸೂಪರ್ ಆಗಿದೆ. ನಮ್ಮ ಗೌತಮ್ ಅವರು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ವೀರೇಶ್ ಅವರು. ಥ್ಯಾಂಕ್ ಯು. ಇಂಥ ಅದ್ಭುತವಾದ ಟೀ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಪ್ರಶಾಂತ್ ಅಣ್ಣ ಚೆನ್ನಾಗಿದೆ, ಯಾವುದೇ ಥರದ ಮೋಸ ಇಲ್ಲ, ಕಾಸು ಕೊಟ್ಟರೆ ಕಜ್ಜಾಯ. ನನ್ಗೆ ಅವ್ರ ಥರ ಎಲ್ಲ ಫಾರ್ಮಲ್ ಆಗೆಲ್ಲ ಮಾತಾಡೋಕ್ಕೆ ಇಷ್ಟ ಆಗಲ್ಲ ರೀ. ಟೀ ಮಾತ್ರ ಸಕ್ಕದಾಗಿದೆ. ನೀವು ಇದೇ ಥರ ಟೀ ಬೇರೆ ಕೆಲಸ ಬಿಟ್ಟು ಟೀ ಅಂಗಡಿನಾರು ಇಡ್ರಿ, ಉದ್ದಾರ ಆಗ್ತೀರಾ. ಸೂಪರ್ ಡೂಪರ್ ಫಾರ್ಮ್ ಹೌಸಿಗೆ ಬಂದೀವಿ. ನಾನು ಅನ್ಕೊಂಡೆ ಫಾರ್ಮ್ ಹೌಸ್ ಅಂದರೆ ಕಾರ್ಡ್ ಪಾಡಿರುತ್ತೆ, ಏನೇನು ಇರುತ್ತೆ. ಇಲ್ಲಿ ನೋಡ್ರೆ ಎಲ್ಲ ವ್ಯವಸ್ಥಿತ 1 BHK ಕಟ್ಬಿಟ್ಟಾರ. ಸೊ ಕೊನೆಗೂ ಹಾಲು ತಂದ್ವಿ, ಟೀ ಮಾಡಿದ್ವಿ, ಕುಡಿತೀವಿ. ಓಕೆ, ಆಮೇಲೆ ಇನ್ನೂ ಏನೇನೋ ಐಟಮ್ ಇದೆ, ಎಲ್ಲ ಮಾಡೋದನ್ನ ತೋರಿಸ್ತೀವಿ. ಓಕೆ, ಎಣ್ಣೆ ಕಾಯೋದಕ್ಕೆ ಶುರುವಾಗಿದೆ. ಸರ್ ಇದು ಉಪ್ಪು ಸ್ವಲ್ಪ ಖಾರ. ಬಾಳೆಕಾಯಿ ಬಜ್ಜಿ ಕಡಲೆ ಹಿಟ್ಟಲ್ಲಿ ಮುಳುಗೋದಕ್ಕೆ ಸಿದ್ಧವಾಗಿದೆ. ಸ್ವಲ್ಪ ನೀರು ತೊಗೊಂಬನ್ನಿ. ನೀನು ಆಡೋಂಗಿದ್ರೆ ಸೀರೆ ಉಟ್ಕೊಂಡು ಡ್ಯಾನ್ಸ್ ಆಡು, ಹಂಗೆ ಎಲ್ಲ ಆಡಬೇಡ. ಬಾಳೆಕಾಯಿ ಇದೀರಲ್ಲ. ಆಯುರ್ವೇದದ ಪ್ರಕಾರ ಪಂಚ ಮಸಾಲಗಳು ಇದರಲ್ಲಿ ಶ್ರೇಷ್ಠವಾಗಿ ದೊರಕುತ್ತದೆ. ಕಾವು ಯೂಸ್ ಮಾಡ್ತಿದ್ದೀವಿ. MTR ಅವರ ಚಿಲ್ಲಿ ಪೌಡರ್. ಯಾವುದೇ ಬ್ರ್ಯಾಂಡೆಡ್ ಪದಾರ್ಥಗಳು ಕೂಡ ನಾವು ಕಾಂಪ್ರಮೈಸ್ ಮಾಡ್ಕೋತಾ ಇಲ್ಲ. ಸಾಕನ್ಸುತ್ತೆ. ಮಂಜು ಅವರು ದಯವಿಟ್ಟು ಕಾಲನ್ನ ಒಳಗಿಟ್ಕೋಬೇಕು, ಅಗಲ್ಸ್ಕೊಂಡು ಕೂತ್ಕೋಬಾರ್ದು. ಕೈ ತೊಳ್ಬಿಟ್ಟು ಕಲ್ಸ್ಬಿಡು. ಬೆಳಗ್ಗೆ ತೊಳೆದಿರುತ್ತೆ. ಮಾಸ್ಟರ್ ಶೆಫ್ ವಿಜೇತ ವೀರೇಶ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಬೆಳಗ್ಗೆ ತೊಳೆದಿರೋ ಕೈ, ಆಮೇಲೆ ಇದು ಈ ಕೈ. ಮಾಸ್ಟರ್ ಶೆಫ್ ವಿಜೇತರು. ಗುಬ್ಬು ವಾಸನೆ ಹೊಡಿತೈತೆ ಕಡೆ. ಯಾರೋ ಸುತ್ಕೊಂಡಿರೋದು ನಾನು ಕೊಟ್ಟಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಇವನು ಯಾರೋ ಬೆಂಗಳೂರಿಂದ ಬಂದ್ಬಿಟ್ಟು ಬೋಂಡ ಬಿಡ್ತೀನಿ ಅಂತ ಕಳ್ಳೆ. ಯಾವ ಬೋಂಡ ಬಿಡ್ತಾರೆ ಅವನು? ರಾತ್ರಿಯಿಂದ ಬಿಡೋದು ನಾನು ಹೊಡಿತೀನಿ. ಬರೀ ಊಸ್ ಬಿಡ್ಕೊಂಡು ಕೂತಾನೆ, ಬೋಂಡ ಹೇಳ್ಬಿಟ್ಟಾನ ಅವನು. ನೀನೇನು ಮಾಡ್ತಿದ್ದೆ ಮಿಟಿಕ್ಲೈಡಿ ಇಲ್ಲಿ? ಬೋಂಡ ಬಿಡೋದು ನೋಡ್ತಿದ್ದೀನಿ ಕಡೆ. ನೋಡಿ ಫ್ರೆಂಡ್ಸ್, ವಂದನೆಗಳೊಂದಿಗೆ ನಾರಾಯಣ್ ನಾರಾಯಣ್ ನಾರಾಯಣ್. ಕೈ ಅದು ತೊಳೆದಿಲ್ಲ. ತೊಳೆದಿದ್ವಿ. ಅದು ಬಿಡಿ ಕಲಿಸಿ. ತಮ್ಮ ಭಕ್ತ ವೃಂದವನ್ನು ಆಶೀರ್ವಾದಗೊಳಿಸಲು ಬೆಂಗಳೂರಿನಿಂದ ಬಂದಿದ್ದಾರೆ. ಲುಂಗಿ ಒಳಗಡೆ ಹೋಗ್ತಾ ಇದ್ದಾರೆ ಭಕ್ತಾದಿಗಳೆಲ್ಲ. ಲುಂಗಿ ಒಳಗಡೆ ಆಶೀರ್ವಾದ ತಗೋತಾ ಇರ್ತಕ್ಕಂಥ ಮೂಗನನ್ನು ನೋಡಿ ನನಗೆ ಕರುಣೆ ಕಿತ್ತು ಬರ್ತಾ ಇದೆ ಫ್ರೆಂಡ್ಸ್.
ಪೈನಾಪಲ್ ತಗೊಳ್ಳಿ. ಪೈನಾಪಲ್ ಬಜ್ಜಿ. ಅವಾಗ ಇದಾಗುತ್ತೆ. ಇನ್ನೊಂದ್ಸತಿ ಪೈನಾಪಲ್ ತೋರಿಸಿ ನೋಡಿ ಪೈನಾಪಲ್ಲು. ಇನ್ನೊಂದು ಪೈನಾಪಲ್. ತಡೀರಿ ಪೈನಾಪಲ್ ತಗೊಳ್ಳಿ. ಇಲ್ಲಿ ಕೆಳಗೆ ತೋರಿಸ್ಬೇಕು. ಸ್ವೀಟ್ ಬಂದ್ಬಿಡುತ್ತೆ ಆಮೇಲೆ. ಓಕೆ ಗಾಟ್ ಇಟ್. ಬಿಡಿ ಅದು ಏನಾಗಲ್ಲ. ಬಿಡಿ ಸುಮಾರು ಬಿಡಿ, ಜಾಸ್ತಿನೇ ಬಿಡಿ, ಜಲ್ದಿ ಬಿಡಿ. ಬರ್ತೀರಾ ನಾನು ಬಿಡ್ಲಾ ಜೊತೆಗೆ? ಬರುತ್ತೆ ಅಂದ್ರೆ ಬಿಡಿ. ಅದರಲ್ಲೇ ಏಯ್ ಬೇಡಲ್ಲೋ, ಅದೇ ಹೊಟ್ಟೆ ತುಂಬೋಗುತ್ತೆ. ಬೆಳಗ್ಗೆ ಆಗುತ್ತೋ? ಬೆಳಗ್ಗೆ ತಿನ್ನಲ್ಲ ಏನೂ? ನಾವು ಇಡ್ಲಿ ಬಿಟ್ಟು ಬೇರೆ ಅಂತ ತಿನ್ನೋಣ ಅನ್ಕೋ. ನಾವೆಲ್ಲರೂ ಇಡ್ಲಿಗೆ ಹೋಯ್ತು ನೋಡು ಬಟ್ಟನ್ ಜೊತೆಯಿಂದ. ನನಗೆ ಗೊತ್ತದು. ನನ್ಗೆ ಯಾಕೋ ಚಿತ್ರಾನ್ನ ಮಾಡ್ಕೊಂಡು ಬೆಳಗ್ಗೆ ತಿಂದ್ರೆ ಸೂಪರ್ ಆಗಿರುತ್ತೆ. ನೋಡಿ ಸೂಪರ್ ಬಜ್ಜಿ. ಇಲ್ಲಾಂದ್ರೆ ಉಪ್ಪಿಟ್ಟು ತಂದು ಮಾಡ್ಕೊಳ್ಳೋಣ. ನಾ ಸರಿಯಾಗಿ ಮಾಡ್ತೀನಿ ಉಪ್ಪಿಟ್ಟು. ಕಾಳು ಹಾಕ್ಬಿಟ್ಟು ಚೆನ್ನಾಗಿ ಇಲ್ಲೇ ಹಂಗೆ ಪೈನಾಪಲ್ ಬೋಂಡ ತುಂಬ ಚೆನ್ನಾಗಿದೆ. ನೋಡಿ ನಂದು ಮೆಣಸಿನ್ಕಾಯಿ. ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿದ್ದಾರೆ. ವೀರೋ ಸರ್ ತಿಂತಾ ಇದ್ದಾರೆ. ನಮ್ದು 1 hour ಜಲ್ದಿ ಸೀಕ್ರೆಟ್ ವಿಡಿಯೋ ಮಾಡೋಣ ಈ ಥರ. ಹೀಗೆ ಉಂಟೆ ಥರ ಹೋಗೋಣ ನಾವು ಕಾಡದೆ. ಯಾರಾದ್ರು ತಿಂತಾರೆ ಗೌತಮ? ನಾನು ಇದೆಲ್ಲ ಸೊ ನಮಸ್ಕಾರ. ನೋಡ್ರಿ ಸೂಪರ್ ಡೂಪರ್ ಬಜ್ಜಿ ರೆಡಿ ಆಯಿತು. ನಾವೇನು ಮಾಡಿವಿ ಅಂದ್ರೆ ಬಾಳೆಕಾಯಿ ಬಜ್ಜಿ ಮಾಡಿವಿ, ಆಮೇಲೆ ಮೆಣಸಿನ್ಕಾಯಿ ಬಜ್ಜಿ, ಆಮೇಲೆ ಪೈನಾಪಲ್ ಬಜ್ಜಿ 3 ರೆಡಿ ಆಯಿತು. ಈಗ ನೆಕ್ಸ್ಟು ಫ್ರೆಂಚ್ ಫ್ರೈ ಮಾಡಾಕತ್ತೀವಿ. ಸೊ ನಮ್ಮ ಹುಡುಗರು ರೆಡಿ ಟು ಫ್ರೈ ತಂದಾರ. ಮಸ್ತ್. ಸೊ ಜಾಗ ಅಂತೂ ಭಾಳ ಚಂದ ಐತಿ. ವಿ ಆರ್ ಎಂಜಾಯಿಂಗ್. ಸಿ ನೋಡಿ ಮಕ್ಕಳೆಲ್ಲ ಏನೇನೋ ಮಾಡ್ತಾ ಇದ್ದಾರೆ. ಅಲ್ಲೆಲ್ಲ ಇಬ್ಬರು ಅವಳಿ ಜವಳಿ ಇದ್ದಾರೆ ನೋಡಿ. ಅವ್ರು ಏನೋ ಮಾಡ್ತಾ ಇದ್ದಾರೆ ಅಲ್ಲಿ. ಏನು ಮಾಡ್ತಾರೆ ಗೊತ್ತಿಲ್ಲ. ಯೂಟ್ಯೂಬ್ ನೋಡ್ಕೊಂಡು ಏನೋ ಮಾಡ್ತಾರೆ ಇವರು. ಸರ್ ಏನೇನು ಮಾಡ್ತಾ ಇದ್ದೀರಾ ಇಬ್ಬರು? ಸರ್ ನಾನು ಪೈನಾಪಲ್ ಚೀಸ್ ಚೆರಿ ಮಾಡ್ತಾ ಇದ್ದೀನಿ. ಇದೊಂದು ಕಾಂಟಿನೆಂಟಲ್ ಬ್ರೇಕ್ಫಾಸ್ಟ್ ಅಂತ ಹೇಳ್ತಾರೆ. ಓಕೆ. ಹೆಲ್ತ್ಗೆ ತುಂಬಾ ಒಳ್ಳೇದು ಅನ್ಸುತ್ತೆ. ಚೆರಿ ತಂದಿದ್ದೀರಾ? ಚೆರಿ ಸಿಕ್ಕಿಲ್ಲ. ಅದ್ರ ಬಂದು ನಾವು ಇಲ್ಲಿ ಕಾಡಲ್ಲೇ ಸಿಗ್ತಕ್ಕಂಥ ಗಿಡಮೂಲಿಕೆಗಳನ್ನ ಹಾಕಿ ನಿಮಗೆ ಚೆರಿ ಮಾಡ್ಕೊಡ್ತಾ ಇದೀವಿ. ದಯವಿಟ್ಟು ತಗೊಳ್ಳಿ. ಓಕೆ. ಗೌತಮರ್ ಏನು ಮಾಡ್ತಾ ಇದ್ದಾರೆ? ಇದು ಮೂಲಂಗಿ ಖಾರ ಮಾಡ್ತಾ ಇದ್ದೀನಿ. ಓ ಮೂಲಂಗಿ ಖಾರ ಮಾಡ್ತಿದ್ದೀರಾ? ಅದನ್ನ ಏನಂತಾರೆ ಅಂದ್ರೆ ಮೂಲಂಗಿ ಕಿಸ್ಮುರಿ ಅಂತಾರೆ. ಕಿಸ್ಮುರಿ. ಹೌದು. ನೋಡಿ ತೋರಿಸ್ಕೊಂಬೋಣ. ನೋಡಿ ನಾನು ನಿಮಗೋಸ್ಕರ ಒಂದು ಪ್ರೆಸೆಂಟೇಷನ್ ಆಗಿ ಮಾಡ್ತಾ ಇದ್ದೀನಿ. ಇದು ಎಸ್ಪೆಷಲಿ ಬೇರೆ. ಸರ್ ನಮಸ್ಕಾರ. ನಮಸ್ಕಾರ. ನೀವೇನು ಮಾಡ್ತಾ ಇದ್ದೀರಾ ಇಲ್ಲಿ ನಿಂತ್ಕೊಂಡು? ಇವ್ರನ್ನೆಲ್ಲ ಮಾನಿಟರ್ ಮಾಡಬೇಕು ಸರ್. ಇಲ್ಲೆಲ್ಲ ಮಾನಿಟರ್ ಮಾಡಿಲ್ಲ ಏನು ಮಾಡ್ತಾರೆ, ಕ್ವಾಂಟಿಟಿ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾರೆ, ಜನಕ್ಕೆ ತಿನ್ನೋದಕ್ಕಾಗಲ್ಲ. ಸೊ ಇವನ್ನೆಲ್ಲ ಮಾನಿಟರ್ ಮಾಡೋದಕ್ಕೆ ನಾನು ಇಲ್ಲಿ ನಿಂತಿದ್ದೀನಿ. ಯಾವ ಕ್ವಾಂಟಿಟಿಯಲ್ಲಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ. ಓ ನಿಮ್ಮ ಸೂಪರ್ವೈಸರಲ್ಲಿ ನಡೀತಾ ಇದೆ. ಎಕ್ಸಾಕ್ಟ್ಲಿ. ಇವರಿಗೆ ಮೆನು ಎಲ್ಲ ಕಲ್ಸ್ಕೊಟ್ಟು ನಾನು 3 months ಇಂದ ಇದನ್ನು ಟ್ರೈನಿಂಗ್. ಹೌದೌದು. ಸೊ ಇದೆಲ್ಲ ಅಡುಗೆ ಪಡಿಗೆ ಹೆಂಗೆ ಮೆನುಗಿನು ಹೆಂಗೆ ಅರೇಂಜ್ ಮಾಡ್ಬೇಕೇನೆಲ್ಲ ಇವರೇ ನಮ್ಗೆ ಟ್ರೈನಿಂಗ್ ಕೊಟ್ಟಿದ್ದು. ಓಕೆ. ಟ್ರೈನಿಂಗ್ ಎಲ್ಲ ನಮ್ಮ ಹತ್ರ ಕಾಸು ತೊಗೊಂಡಿದ್ದಾರೆ. ಹೌದು. ಫ್ರೀಯಾಗಿ ಕೊಟ್ಟರೆ ಯಾವುದಕ್ಕೂ ಬೆಲೆ ಇರೋದಿಲ್ಲ. ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ದೀನಿ. ಓಕೆ 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 ಬನ್ನಿ ಫ್ರೆಂಡ್ಸ್. ಸೊ ಅಲ್ಲಿ ನೋಡಿ ಫ್ರೆಂಚ್ ಫ್ರೈ ರೆಡಿ ಆಯಿತು. ಬನ್ನಿ ಒಳ್ಳೆ ಮಜಾ ಗುರು. ಉಪ್ಪು ಆಮೇಲೆ ಇಲ್ಲೂ ಬನ್ನಿ. ಮೆಣಸಿನ ಪುಡಿ ಹಾಕ್ತಾ ಇದ್ದೀವಿ. ಮೆಣಸಿನ ಪುಡಿ. ಓಕೆ. ನಡ್ಕೊಂಡು ಹಾಕಿ. ವೀರೇಶ್ವರ ಖಾರ ಇಷ್ಟ ಆದರೂ ಆಗುತ್ತೆ. ಓಕೆ. ಬಜ್ಜಿ ಬೋಂಡ ಎಲ್ಲ ಇಟ್ಬಿಡೋಣ. ಈರುಳ್ಳಿ ಒಬ್ಬೊಬ್ರು ಬಂದು ಪೂಜೆನ ಅರ್ಪಿಸ್ತಾ ಇರ್ಬೇಕು. ಏನದು ಪರವಾಗಿಲ್ಲ ರೀ, ಚೆನ್ನಾಗಿ ಆಡಿಸ್ತೀರಾ. ಮತ್ತೆ ಸೂಪರ್, ವೆರಿ ನೈಸ್. ನೋಡಿ ಟೇಸ್ಟ್ ಮಾಡ್ತಾ ಇದ್ದೀವಿ ನಾವು ಮೂಲಂಗಿ ಖಾರ. ಇದು ಇಷ್ಟೊಂದು ಚೆನ್ನಾಗಿದೆ ನೋಡಿ. ಸ್ಥಳ ಮಹಿಮೆ. ನಾವು ಫಾರ್ಮ್ ಹೌಸ್ ಬಂದಿವಲ್ಲ, ಸುತ್ತಮುತ್ತ ಯಾವ ಅಂಗಡಿ ಇಲ್ಲ, ನಾವೇನು ತಂದಿದ್ದೀವೋ ಅದೇ ಅಷ್ಟೇ. ಸೊ ಹಂಗಾಗಿ ಬಲ ರುಚಿ ಕೊಡ್ತದೆ. ಸಾಕಾಗಿದೆ ಗುರು. ಇದು ನನ್ನ ಸ್ಪೆಷಾಲಿಟಿ ಪೈನಾಪಲ್ ಚೀಸ್ ಚೆರಿ. ಒಂದು ಮಿಸ್ ಆಗಿದೆ, ನಾಳೆ ತರ್ಸ್ಕೊತೀವಿ ಬಿಡಿ. ಓಕೆ. ನೀವು ನೆಕ್ಸ್ಟ್ ನೀವು ಬನ್ನಿ. ರಾಜಸ್ಥಾನ್ ಆನಿಯನ್ ಸ್ಪೆಷಲ್. ಓ ಸಖತ್ ಕಟ್ ಮಾಡಿದ್ರ ನೀವು. ಸೂಪರ್. ಕೈಯಲ್ಲಿ ಮಾಡಿದ್ದು ಸರ್ ಇದು. ಹ್ಯಾಂಡ್ ಮೇಡ್ ಕಟಿಂಗ್. ಮೂಲಂಗಿ ಖಾರ. ಮೂಲಂಗಿ ಖಾರ. ಹೇಳಿ ನೀನ್ ನೆಕ್ಸ್ಟ್ ಬಾರಪ್ಪ. ನೆಕ್ಸ್ಟ್ ಬಜ್ಜಿ ಬೋಂಡಗಳು, ನಮ್ಮ ಪುರಾತನ ಸ್ವಾದಿಷ್ಟ ತಿನಿಸುಗಳು, ಹೊಟ್ಟೆ ತುಂಬಾ ಊಸ್ಗಳು. ಸಾಕಾಗಿದೆ. ಈಗ ಒಂದು ಮಹಾ ಗೌತಮ್ರ ಏನ್ ಮಾಡ್ತಿದ್ದೀರಾ?
ಕ್ಯಾಂಪ್ ಫೈರ್ ಓಕೆ. ಏ ಲೋಯ್ತಾ ಲೋಯ್ತಾ ಕ್ವಾಂಟಿಟಿ ಸಾಲಾಗತ್ತೆ ನೋಡೋರು, ಬೇಗ ಅವ್ನಿಗೆ ಹೇಳು. ಸಾಕಾಗುತ್ತೆ. ಸಾಕಾದ್ ಬಿಡೋ. ಗೌತಮ್ ಅಲ್ಲಿ ನೀರು ಯಾವಾಗಲೂ ಹೋಗುತ್ತೆ ಅನ್ಸುತ್ತೆ. ಇಲ್ಲ ಇಲ್ಲ ಅಷ್ಟೇನು ಉದ್ದ ಇಲ್ಲ. ಅಲ್ಲ ಅಲ್ಲಿ ಒದ್ದೆ ಇದೆಯಲ್ಲ ಸುತ್ತಮುತ್ತ. ಪೆಟ್ರೋಲ್ ತಂದಿಲ್ಲ ಅವ್ನ ಗಾಡಿಯಿಂದ ಕಡೆಯಿಂದ. ಅದೇ ನಾನು ಇದೆ. ನೋಡಿ, ಸೊ ನಮ್ಮ ಕ್ಯಾಂಪ್ ಫೈರ್ಗೆಲ್ಲ ರೆಡಿ ಇದೆ ಇಲ್ಲಿ. ಬಾರಲ್ಲಿ ಬಾರ ಕಾಂತ ಬರವೇಳೋ ಕಾಂತ ಬರವೆಲ್ಲ ಕಾಂತ. ಇದು ಯೂಟ್ಯೂಬ್ಗೆ ಹೋಗುತ್ತೆ ಕಾಂತ, ಇದು ಯೂಟ್ಯೂಬ್ಗೆ ಹೋಗುತ್ತೆ ಕಾಂತ. ಕಾಡ್ಗೆ ಹೋಗೋಣ, ಬೇಟಾಡೋಣ, ಹುಲಿ ಬಂದು ಎದುರ್ಕೋಬಾರ್ದು. ಇಲ್ಲ. ರಾತ್ರಿ 12:30 ಆಯಿತು. ಈ ರಾತ್ರಿಯ ಸಮಯದಲ್ಲಿ ತಂಗಾಳಿ ಹೇಗೆ ಎಷ್ಟು ತಂಪಾಗಿರುತ್ತೋ ಮತ್ತು ಇಲ್ಲಿ ಹೇಗೆ ಮೌನ ಆವರಿಸಿದ್ಯೋ ಅಷ್ಟೇ ರಹಸ್ಯಗಳು ಕೂಡ ಈ ಪ್ರಕೃತಿ. ಇಲ್ಲ ಇಲ್ವಾ? ಅಯ್ಯೋ ನಾನು ಹೇಳ್ದಲ್ಲ, ನಿಮಿಷ, ನಾನು ಡೈಲಾಗಿದೆ ಆಮೇಲೆ ಹೋಗೋಣ ಅಂತ ಹೇಳಿದ್ದು. ಪ್ರಕೃತಿ ಈಗ ಬಹಳ ಪ್ರಶಾಂತವಾಗಿದೆ, ನಿಶಬ್ದವಾಗಿದೆ. ಮೈ ಕೊರೆಯುವಂಥ ಚಳಿ ಎಲ್ಲ ಕಡೆ ಆವರಿಸಿದೆ. ಸಮಯ ರಾತ್ರಿ ಈಗ 1 ಗಂಟೆ ಆಗಿದೆ. ಯಾವ ಒಂದು ಪಿಸುಮಾತಿನ ಶಬ್ದವೂ ಇಲ್ಲ. ನನಗೆ ಕೇಳಿಸ್ತಾ ಇರೋದು ಬೆಂಕಿಯಲ್ಲಿ ಚಟಪಟ ಅನ್ನುವಂಥ ಶಬ್ದ, ಎಲ್ಲೋ ಗುಂಯ್ಗೊಡ್ತಿರುವಂಥ ಹಕ್ಕಿಯ ಶಬ್ದ. ಇಂಥ ಸಮಯದಲ್ಲಿ ನಾವು ಕಾಡಿನ ಬೇಟೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಕಾಡೊಳಗೆ ಹೋಗೋಣ, ಯಾವ ರಹಸ್ಯಗಳನ್ನು ನಾವು ಭೇದಿಸ್ತೀವಿ ಅಂತ ನೋಡೋಣ. ಬನ್ನಿ ಬನ್ನಿ. ನೀವು ಹೋಗಲ್ವಾ ಮಹಾಪ್ರಭು? ಹೋಗಿ. ಬನ್ನಿ ಬನ್ನಿ ಬೇಗ ಬನ್ನಿ ಬೇಗ ಬನ್ನಿ ಬೇಗ ಬನ್ನಿ. ಈ ಕಾಡಿನ ರಾಜ ನಾನು, ನೀನಲ್ಲ. ನಾನು ಅವತ್ತಿಂದ ಹೇಳ್ತಾ ಇದ್ದಲ್ಲ, ಈ ಕಾಡಿನ ಮಧ್ಯದಲ್ಲಿ ಅಗಾಧವಾದ ಸಂಪತ್ತಿದೆ ಅಂತ. ಈ ಕಾಡಿನ ಮಧ್ಯದಲ್ಲಿ ಅಗಾಧವಾದ ಸಂಪತ್ತಿದೆ ಅಂತ ನೋಡಿ. ಸಸ್ಯವನ ನನ್ನನ್ನು ದಾಟುವಾಗಿಲ್ಲ. ಅಲ್ಲಿ ನೋಡಿ, ಇಲ್ಲಿ ನೋಡಿ. ತಗೊಳ್ಳಿ ಮಳೆ ಹೇಳ್ಕೊಳ್ಳಿ. ಇಲ್ಲಿ 1 ನಿಮಿಷ ಬೆಳಕಿಡ್ರಿ, ಏನು ಕಾಣಿಸ್ತಿಲ್ಲ ಅಲ್ಲಿ. ನಾನು ಅಂದುಕೊಂಡಿದ್ದು ಸತ್ಯ. ಆ ನಕ್ಷತ್ರ ನೋಡಿ ಹೇಗೆ ಮುನ್ನುಗ್ಗುತ್ತಿದೆ. ಆ ನಕ್ಷತ್ರವನ್ನು ನೋಡು. ಒಪ್ಪರ್ ಮುಳ್ಳೈತೆ ಕಣ. ಆ ನಕ್ಷತ್ರವನ್ನು ನೋಡಿ ಹೇಗೆ ಮುನ್ನುಗ್ಗುತ್ತಿದೆ ಅಂತ. ನಿಲ್ಲು ಅಲ್ಲೇ. ನಾವಿಲ್ಲಿರೋದು ಸರಿ ಅನ್ನಿಸ್ತಿಲ್ಲ ನನಗೆ. ದಯವಿಟ್ಟು ಹೋಗೋಣ. ಯಾವುದೋ ಶಕ್ತಿಗಳು ನನ್ನ ತಡೀತಾ ಇದೆ ಕಣ. ದಯವಿಟ್ಟು ನಡೆಯಿರಿ. ಏನೋ ಒಂದು ತಡೀತಾ ಇದೆ ಆ ನನಗೆ. ನಕ್ಷತ್ರನ ಭೂಮಿಗೆ ಹತ್ತಿರವಾಗುತ್ತಿದ್ದಂತೆ ನಮ್ಮಲ್ಲಿ ಶಕ್ತಿಯ ಕುಂದುಕೊರತೆ ಆಗ್ತಿದೆ. ನಡೆಯಿರಿ. ನನಗೆ ಆಗ್ತಾ ಇಲ್ಲ ಇಲ್ಲಿ ಇರೋದಕ್ಕೆ. ಒಂಥರ ಆಗ್ತಿದೆ, ಯಾಕೋ ಏನೋ ಒಂದು ಗೊತ್ತಾಗ್ತಿಲ್ಲ. ಯಾವುದೋ ಶಕ್ತಿ ನನ್ನ ತಡೀತಾ ಇದೆ. ನಾನಿದ್ದೇನೆ. ಯಾವ ಶಕ್ತಿ ನನ್ನ ಇಲ್ಲ ಅಲ್ಲೇ ತಡೀತಾ ಇದೆ. ನಾನಿದ್ದೇನೆ. ಇರಲಿಲ್ಲ, ಇದ್ದಕ್ಕೆ ಮರ ಹೇಗೆ ಬಂತು? ಇದು ನನ್ನ ಸಾಮ್ರಾಜ್ಯ. ಯಾರು ನನ್ನನ್ನು ದಾಟುವ ಆಗಿಲ್ಲ. ವನದೇವ, ನಾನಿದ್ದೇನೆ ನಿನ್ನ ಬೆನ್ನ ಹಿಂದೆ. ಇದು ನನ್ನ ಸಾಮ್ರಾಜ್ಯ. ನಿಜವಾಗ್ಲೂ ಕೂಡ ನಾವು ಅಂದ್ಕೊಂಡಿದ್ದು ಬಹಳ ಏನೋ ಕಾಡ್ಗೆ ಹೋಗಿದ ತಕ್ಷಣ ವೆರಿ ಸಿಂಪಲ್ ಆಗಿರುತ್ತೆ, ನಾವು ಈ ಥರ ನಡ್ಕೊಂಡು ಹೋಗ್ಬಿಡ್ಬೋದು ಅಂದ್ಕೊಂಡ್ವಿ. ಬಟ್ ನಿಜವಾಗ್ಲೂ ಎಕ್ಸ್ಪೀರಿಯನ್ಸ್ ತುಂಬ ನನಗಿನ್ನೂ ಒಂಥರ ಗೂಸ್ ಬಂಪ್ ಆಗ್ತಾ ಇದೆ. ಬಟ್ ನನಗೆ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇವ್ನು ಅದೇನು ನೋಡಿದ್ನೋ ಗೊತ್ತಿಲ್ಲ, ಕಾಡಲ್ಲಿ ಇದ್ದಕ್ಕಿದಂಗೆ ಒಂಥರ ಅಲ್ಲ. ಲೋಹಿತ್ 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 ನೀರಕ್ಕೆ ನೀರಕ್ಕೆ. ಶೂ ನಾನು ಅದೇ ಹೇಳ್ದೆ, ಅಲ್ಲೆಲ್ಲ ಹೋಗೋದು ಬೇಡ, ಹಳೆ ದೇವಸ್ಥಾನ ಇದೆ ಅಲ್ಲೆಲ್ಲ ಹೋಗೋದು ಬೇಡ ಅಂತ ಹೇಳಿದೆ. ಎಲ್ಲಿ ಕೇಳ್ತಾರೆ ನನ್ನ ಮಾತು. ಶೂ ಕೂತ್ಕೋ 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 ಕೂತ್ಕೋ. ಆಯ್ತು ಆಯ್ತು ಆಯ್ತು, ಅಲ್ಲಿ ಯಾರು ಏನು ಮಾಡಲ್ಲ, ಆ ದೇವಸ್ಥಾನ ಹತ್ರ ಹೋಗಲ್ಲ. ಏ ಶಕ್ತಿಯೇ, ನನ್ನನ್ನು ನೀನು ಗೆಲ್ಲಲಾರೆ. ನನ್ನ ಕೈಲಿ ಏನು ತಡೆಯೋಕ್ಕಾಗಲ್ಲ, ನನ್ನ ಕೈಲಿ ಆಗಲ್ಲ. ಯಾರಿದೆ? ಯಜಮಾನ್ರೆ ನಮಸ್ಕಾರ. ಏನು ಮಾಡ್ತಿದ್ದೀರಾ ಯಜಮಾನ್ರೆ? ಬಾರಪ್ಪ ಬೀರು, ಹಾಂ, ಹೆಂಗಿದೆಯಾ? ಚೆನ್ನಾಗಿದ್ಯಾ? ಎಲ್ಲಿದ್ದು ಇದು ಅಂಗಡಿದಾ? ನಾವು ಅಂಗಡಿಯಲ್ಲಿ ತರ್ತೀವ. ಈ ಜೋಳ ಅಲ್ಲ, ಪಕ್ಕದಲ್ಲಿ ತೋಟ ಆಯ್ತಲ್ಲ ರಾಮಣ್ಣಂದು, ಅವರಿಂದ ಕಿತ್ಕೊಂಡ್ ಬಂದಿದ್ದು. ಓ, ರಾಮಣ್ಣ ಫ್ರೀ ಕೊಡ್ತಾರಾ ನಿಮಗೆ? ಪಕ್ಕದವ್ರು ಏನು 3-4 ತಿನ್ನೋದಕ್ಕೇನು ಕಾಸು ಕೊಟ್ಟು ತರಕ್ಕಾಗತ್ತಾ? ಟನ್ ಗಟ್ಟಲೆ ಹೋಯ್ತದೆ ಇಲ್ಲಿಂದ ಸಿಟಿಗೆ. ಪರವಾಗಿಲ್ಲಪ್ಪ, ಎಲ್ಲ ನೀವೆಲ್ಲ ಇದೇನು ಗೊಬ್ಬರ ಗೊಬ್ಬರ ಏನು ಹಾಕಿದ್ದೀರಾ? ರಾಸಾಯನಿಕ ಹಾಕಿದ್ದೀರಾ? ಇಲ್ಲ ಇಲ್ಲ ಇಲ್ಲ, ಈ ಮಣ್ಣಿಗೆ ನಾವು ಹಾಳು ಮಾಡ್ಬಿಟ್ಟು ಇದರಿಂದ ಫಲ ತೆಗೋ ಬುದ್ಧಿ ನಮಗಿಲ್ಲ. ಮತ್ತೆ ಇದಕ್ಕೆ ಇದು ಭೂಮಿ ಫಲವತ್ತಾಗೈತೆ, ದನದ ಗೊಬ್ಬರ ಹಾಕ್ತಿವಿ, ಪಿಕ್ಕೆ ಹಾಕ್ತಿವಿ, ಆಮೇಲೆ ದಿನಕ್ಕೆ ವಾರಕ್ಕೆ 2 ಸತಿ ನೀರು ಕಟ್ತೀವಿ. ಚೆನ್ನಾಗಿ ಬರುತ್ತೆ. ಅದಕ್ಕೆ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬಂದೈತೆ. ಇದು ನೀವು ಹಂಗೆ ತಿನ್ಬೋದು. ನೀವು ಬಂದಿದ್ದೀರಲ್ಲ ಅಂತ ನಾನು ಬೇಯಿಸ್ಕೊಡ್ತಾ. ನೀವು ಸಿಟಿ ಮಂದಿ ಹಸಿದು ಎಲ್ಲಿ ತಿಂತೀರಾ? ನಾನು ಮಧ್ಯಾಹ್ನದ ಊಟ ಇಲ್ಲ ಅಂದ್ರೆ ಒಂದೊಂದ್ಸತಿ ಹಿಂಗೆ ತಗೊಂಡು ತಿನ್ಬಿಡ್ತೀನಿ. ನಿಮ್ಮ ಜೊತೆ ಮಾತಾಡಿ ಖುಷಿ ಆಯಿತು. ನೀವು ಮಾಡ್ತೀರಾ ಕೃಷಿ ಅಲ್ಲಿ? ಇಲ್ಲ ಇಲ್ಲ, ನಮ್ದು ಕೃಷಿ ಪಸಿ ಏನಿಲ್ಲ. ನಾ ಬರೀ ಮಾತಾಡೋದು ಅಷ್ಟೇ ಕೆಲಸ. ನೀವು ಮಾತಾಡೋದ್ರಲ್ಲೇ ದುಡ್ಡು ಮಾಡ್ತೀರಾ ಕಣಪ್ಪ. ನಾವು ಭೂಮಿಗೆ ಬಂದು ಭೂಮಿಗೆ ಇದೆ ಇದ್ರೆ ನಮಗೆ ದುಡ್ಮೇನೂ ಇಲ್ಲ, ಅನ್ನನೂ ಇಲ್ಲ ನಮಗೆ. ಅಲ್ಲಿ ಬಾಗುರು ಗೊತ್ತಾಗುತ್ತೆ ಮಾತಾಡೋಕ್ಕೆ.
ಏನ್ ಗುರು ಮಾಡ್ತಿದ್ದೀರಾ? ಅದು ನಂದು. ತೊಗೊಳ್ಳಿ ನೀವು ತೊಗೊಳ್ಳಿ. ನೋಡಿ ಹೆಂಗ್ ಮಲ್ಕೊಂಡಿದಾರ.